ಕಲಾವಿದರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೊಡುಗೆ ದಾನಿಯಾದ ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ರಾಜ್ಯದ ಗಡಿಭಾಗ ಜಿಲ್ಲೆಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಕಲಾವಿದರು ಗುರುತಿಸಿಕೊಂಡಿದ್ದು, ಅದರಲ್ಲೂ ಕಲಾವಿದರಿಗೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲು ಸೂಕ್ತ ವೇದಿಕೆಗಳು ಇಲ್ಲ. ಇಂತಹ ಸಂದರ್ಭದಲ್ಲಿ ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯು ಅನೇಕ ಬಡ ಕಲಾವಿದರಿಗೆ ತಮ್ಮ ಕಲೆಯನ್ನು ಪ್ರದರ್ಶಿಸುವ ಅವಕಾಶಗಳನ್ನು ನೀಡುತ್ತಿದೆ. ನಗರದ ಅಂಬೇಡ್ಕರ್ ಭವನದಲ್ಲಿ ಜನಪದ ಕಲೆಗಳನ್ನು ಉಳಿಸುವ ಜವಾಬ್ದಾರಿ ಹೊತ್ತ ಈ ಸಂಸ್ಥೆಯು ಜನಪದ ನೃತ್ಯ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಸಂಸ್ಥೆಯ ಅಧ್ಯಕ್ಷರಾದ ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಮತ್ತು ಅನೇಕ ಗಣ್ಯರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ನಮ್ಮ ಜಿಲ್ಲೆಯು ಗಡಿನಾಡಿನ ಭಾಗದಲ್ಲಿರುವ ಆಂಧ್ರದ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಅನೇಕ ಕನ್ನಡ ಚಿತ್ರಗೀತೆಗಳು ಮತ್ತು ಜನಪದ ಗೀತೆಗಳ ನೃತ್ಯ ಮಾಡುವ ಅನೇಕ ಕಲಾವಿದರಿಗೆ ಹಾಗೂ ಅನೇಕ ಗೀತ ಗಾಯನ ಮಾಡುವ ಕಲಾವಿದರಿಗೆ ನಮ್ಮ ಸಂಸ್ಥೆಯು ಸದಾ ವೇದಿಕೆಯನ್ನು ಹಂಚಿಕೊಳ್ಳುವ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಈ ಮುಖ್ಯನ ಸಮಾಜದಲ್ಲಿ ಕಲೆಗಾಗಿ ಉಳಿದಿರುವ ಅನೇಕ ಕಲಾವಿದರು ಬಡ ಕಲಾವಿದರಾಗಿದ್ದು, ಅಂಥವರ ಕಲಾಭಿವೃದ್ಧಿ ಮತ್ತು ಅವರ ಕಲೆಗೆ ತಕ್ಕ ಅವಕಾಶಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿದೆ. ಹಾಗೂ ಕಲಾವಿದರ ಮಕ್ಕಳು ಮತ್ತು ಬಡ ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಗದು ಕಾರ್ಯಕ್ರಮವನ್ನು ಪ್ರೋತ್ಸಾಹಧನದ ರೂಪದಲ್ಲಿ ನೀಡಿ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗ್ತಿದೆ. ಈ ಸಂದರ್ಭದಲ್ಲಿ ಎಸ್ಎಸ್ಡಿ ರಾಜ್ಯಾಧ್ಯಕ್ಷರಾದ ಜೆಸಿ ವೆಂಕಟರಮಣಪ್ಪ ಮಾತನಾಡಿ, ಈ ಸಂಸ್ಥೆಯು ಸುಮಾರು 20 ವರ್ಷಗಳಿಂದ ಕಲಾವಿದರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳು ಮತ್ತು ಅಭಿವೃದ್ಧಿಯ ವೇದಿಕೆಗಳನ್ನು ನೀಡುತ್ತಾ ಬರ್ತಿದೆ ಅಂತ ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಶ್ರೀನಿವಾಸಪ್ಪ ಟಿ ಮಾತನಾಡಿ, ಸಮಾಜದಲ್ಲಿ ಕಲೆಯಿಂದ ಜೀವನ ಮಾಡಿ ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಿರುವಂತಹ ಶ್ರೇಷ್ಠ ಸಾಧಕರಲ್ಲಿ ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ಒಬ್ಬರು. ಇವರು ಮತ್ತು ಇವರ ತಂಡವು ಅನೇಕ ಕಲಾವಿದರ ಯೋಗಕ್ಷೇಮದ ಬಗ್ಗೆ ಆಗಿರಲು ಶ್ರಮಿಸುತ್ತಿರುವ ಶ್ಲಾಘನೀಯ ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗೋದಾನಿ ಹರೀಶ್ ಕೆ ರೆಡ್ಡಿ, ಸಾಂಸ್ಕೃತಿಕ ರಂಗಕ್ಕೆ ಈ ಸಂಸ್ಥೆಯು ಕೊಡ್ತಿರುವ ಕೊಡುಗೆ ಅಪಾರವಾಗಿದ್ದು, ಇವರು ಅನೇಕ ಬಡ ಕಲಾವಿದರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಅವರನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ಯುವಂತ ಕಾರ್ಯಕ್ರಮಗಳು ಈ ಸಂಸ್ಥೆಯಿಂದ ನಡೀತಾ ಇರುವುದು ಅಭೂತಪೂರ್ವ ಶ್ಲಾಘನೀಯ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಡಾಕ್ಟರ್ ಶ್ರೀನಿವಾಸಪ್ಪ ಟಿ, ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಿಂ ಸೈನ್ಸಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಅಧ್ಯಕ್ಷರು ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್, ಎಸ್ಎಸ್ಡಿ ರಾಜ್ಯಾಧ್ಯಕ್ಷರಾದ ಜೆಸಿ ವೆಂಕಟರಮಣಪ್ಪ, ಗೋದಾನಿ ಹರೀಶ್ ಕೆ ರೆಡ್ಡಿ, ಎಂಪಿ ಕುಪೇಂದ್ರ, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ್, ವಾಲ್ಮೀಕಿ ಸಂಘದ ನಾಯಕ ಶ್ರೀನಿವಾಸ್, ಬಾಪೂಜಿನಗರ್, ಅನೇಕ ಕಲಾವಿದರು, ಕಲಾ ಪ್ರೋತ್ಸಾಹಿಗಳು ಹಾಜರಿದ್ದರು. ಇದು ಒಂದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮದು ಹೇಳಿ ಕೇಳಿ ಗಡಿನಾಡು ಜಿಲ್ಲೆ, ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದೇ ವಿರಳ. ಯಾವಾಗ್ಲೂ ನವೆಂಬರ್ ಬಂದಾಗ ವರ್ಷದಲ್ಲಿ ಮಾಡ್ತಾರೆ ಎಲ್ರೂ ಸಹ. ಆದ್ರೆ ನಮ್ಮ ಶ್ರೀನಿವಾಸ್ ಅವರು ಜನವರಿಯಿಂದ ಡಿಸೆಂಬರ್ ತನಕ ಪ್ರತಿ ವರ್ಷವೂ ಸಹ ಏನೋ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಅದು ಚಿಕ್ಕ ಮಕ್ಕಳಾಗಿರ್ಬೋದು, ಪ್ರತಿಭಾವಂತರಾಗಿರ್ಬೋದು, ವೃದ್ಧರಾಗಿರ್ಬೋದು, ಏನಾದ್ರೂ ಒಂದು ಅದು ಕಲೆಗೆ ಜಾತಿ ಮತ ಕುಲ ಭೇದ ಏನು ಇರೋದಿಲ್ಲ. ಅಂತವರನ್ನ ಬಹಳ ಚಿಕ್ಕ ಮಕ್ಕಳನ್ನ ಗುರುತಿಸಿ ಇವತ್ತು ಮಾಡಿದ್ದಾರೆ. ಯಶವಂತ್ ಅಕಾಡೆಮಿ ಕಾರ್ಯಕ್ರಮದ ವತಿಯಿಂದ ನಮ್ಮ ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ಅಂತಾನೆ ಖ್ಯಾತಿಯನ್ನ ಪಟ್ಟಿರ್ತಕ್ಕಂತ ಸೀನಣ್ಣ ಅವರ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಭಾಗಿಯಾಗಿರೋದು ನನಗೆ ತುಂಬು ಹೃದಯದ ಧನ್ಯವಾದಗಳನ್ನ ಶ್ರೀನಿವಾಸ್ ಅವ್ರಿಗೂ ಮತ್ತು ಅವರ ತಂಡದವ್ರಿಗೆ ಹೇಳಕ್ ಬಯಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಕೀರ್ತಿ ಪ್ರತಿಭೆಗಳನ್ನು ಗುರುತಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಒಂದು ಗಮನ ಹರಿಸುವಂತ ಕಾಲದಲ್ಲಿ ಇದೇ ನಮ್ಮ ಮಂಚನಬಲೆ ಸೀನಣ್ಣ ಅವರು ತನ್ನ ಶಿಷ್ಯಂದರನ್ನ ಇಟ್ಕೊಂಡು ಅವರು ಬೆಳೆಸಿರ್ತಕ್ಕಂತ ಪ್ರತಿಭೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಅವ್ರ ಕೀರ್ತಿ ಘನತೆಯನ್ನ ಹೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಶವಂತ್ ಅಕಾಡೆಮಿ ಕಲ್ಚರ್ ಇವತ್ತು ಮಂಚನಬಲೆ ಶ್ರೀನಿವಾಸ್ ಅವರು ಪ್ರತಿ ವರ್ಷ ಮಕ್ಕಳಿಗೆ ಕಲಾಕೃತಿ ಕಲಿಸಿ ಅದನ್ನ ಪ್ರತಿಯೊಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಭವನದಲ್ಲಿ ಒಂದು ದಿವಸ ಹಬ್ಬದಂತೆ ಪ್ರತಿಯೊಬ್ಬರನ್ನು ಕರೆದು
ಅವರ ತಂದೆ ತಾಯಂದನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಆಕ್ಚುಲಿ ಮೈಸೂರು ಅಂದ್ರೆ ಅದು ಮಧ್ಯಭಾಗದಲ್ಲಿದೆ, ಕರ್ನಾಟಕ ಮಧ್ಯಭಾಗದಲ್ಲಿ. ನಾವು ಚಿಕ್ಕಬಳ್ಳಾಪುರ ಗಡಿ ಅಂಚೆಯಲ್ಲಿದ್ದೀವಿ. ಇದು ತುಂಬಾನೇ ಆಂಧ್ರಾಗೆ ಹೊಂದ್ಕೊಂಡಿರೋಂತ ಜಿಲ್ಲೆ. ಇಲ್ಲಿ ನಮ್ಮ ಕನ್ನಡ ಬಗ್ಗೆ ಅವೇರ್ನೆಸ್ ಅಷ್ಟೊಂದಿಲ್ಲ, ಆದಷ್ಟು ಎಲ್ಲ ತೆಲುಗಿನ ಜಾಸ್ತಿ ಪ್ರಭಾವ ಬೀರ್ತಾ ಇದೆ. ಸೊ ಹಾಗಾಗಿ ನಾವು ಕಲಾವಿದರಾಗಿ ಕನ್ನಡ ಉಳಿಸಿ ಬೆಳೆಸಂತ ಕಾರ್ಯಕ್ರಮಗಳು, ಆಮೇಲೆ ಎಷ್ಟೋ ಜನ ಬಡ ಕಲಾವಿದರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತ ಮಕ್ಕಳು ಕಲಾವಿದರಿದ್ದಾರೆ, ಅವ್ರಿಗೆ ಯಾರು ವೇದಿಕೆ ಕೊಡುವಂತ ಒಂದು ಮುಂದಾಳತ್ವ ಯಾರು ವಹಿಸ್ಕೊಂತ ಇಲ್ಲ. ಸೊ ಹಾಗಾಗಿ ಎಲ್ಲಾ ಬಡ ಮಕ್ಕಳಿಗೂ ಎಲ್ಲಾ ಕಲೆಯಲ್ಲಿ ಮುಂದುವರಿಸುವಂತ ಕಲಾ ಸಾಧಕರಿಗೆ ನಾವು ಪ್ರತಿ ವರ್ಷನೂ 2 ರಿಂದ 3 ಸಲ ವೇದಿಕೆ ಕಾರ್ಯಕ್ರಮಗಳು ಮಾಡಿ ಅವ್ರಿಗೇನು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೋ ನಮ್ಮ ಕೈಲಾದಷ್ಟು ಅದನ್ನ ಪರಿಹಾರ ಮಾಡೋದು, ಮತ್ತೆ ಅವರ ಒಂದು ಸಣ್ಣ ಕೂಗಿಗೆ ನಾವು ಸ್ಪಂದಿಸುವಂತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯನೂ ಮಾಡ್ತಾ ಇದೀವಿ. ಇದೇ ರೀತಿ ನಾವು 20 ವರ್ಷದಿಂದ ಈ ಒಂದು ಸಂಸ್ಥೆ ಕಟ್ಕೊಂಡು ನಮ್ಮ ಕೈಲಾದಷ್ಟು ಮುನ್ನಡೆಸ್ಕೊಂಡು ಬರ್ತಾ ಇದೀವಿ. ಎಂತ ಅವ್ರಿಗೆ ಅವಕಾಶ ಏನಾದ್ರು ಕೊಟ್ರೆ ಈ ದುಡ್ಡು ತಗೊಂಡು ಸಿನಿಮಾಗಳಲ್ಲಿ ಬೇರೆ ಬೇರೆ ಆಕ್ಟಿಂಗ್ ಮಾಡ್ತಾರಲ್ಲ, ಅವ್ರನ್ನ ಮೀರ್ಸಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅವ್ರನ್ನ ಮೀರ್ಸಂತ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ಕುಬೇಂದ್ರ ಅವರು ಹೇಳಿದಂಗೆ ನಮ್ಮೆಲ್ಲರ ಆಕರ್ಷಣೆ ಆ ಪುಟ್ಟ ಮಗುವಿನಲ್ಲೇ ಬಿತ್ತು. ಯಾಕೆ ಬಿತ್ತು? ಆ ಮಗುವಿನ ವಯಸ್ಸಿನ ಅಂತರ ಇಲ್ಲ, ಆ ಮಗುವಿನ ಜಾತಿ ಇಲ್ಲ, ಆ ಕಲೆಗೆ ಅಷ್ಟು ಬೆಲೆ ಇದೆ. ಮುಖ್ಯ ಪತ್ರದ ಮೇಲೆ ಆಗಿದ್ರೆ ಅವಾಗಲೇ ಹೋಗುತ್ತೆ. ನಮ್ಮ ಪಂಚಬಾಲ ಶ್ರೀನಿವಾಸ ಅವರು ಮಾಡ್ಕೊಂಡು ಬರ್ತಾರೆ. ಹಾಗೂ ಮೊದಲನೇ ಬಾರಿಯಾಗಿ ನಾನು ಬರ್ತಾ ಇಲ್ಲ, ಕೆಲವರಿಗೆ ಚಿರಪರಿಚಿತನಾಗಿದ್ದೀನಿ. ನನ್ನ ಈ ವೇದಿಕೆ ಮೇಲೆ ಇರುವಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮುಂಭಾಗದಲ್ಲಿ ಇರುವಂತಹ ತಂದೆ ತಾಯಿಗಳು ಮತ್ತೆ ಮಕ್ಕಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನೊಬ್ಬ ಇವತ್ತು ಹೇಳ್ಬೇಕಂದ್ರೆ ಈ ಸ್ಥಾನದಲ್ಲಿ ಕೊಟ್ಟಿರೋದು ಅಂದ್ರೆ ಯಾರು ಅಲ್ಲ, ನನ್ನ ಜನ್ಮ ಕೊಟ್ಟ ನನ್ನ ತಾಯಿ ಕೊಟ್ಟಿರೋ ಈ ಸ್ಥಾನ ನನಗೆ ಕೊಟ್ಟಿರುತ್ತೆ. ಕಾರಣ ಯಾಕಂದ್ರೆ ನಾವು ತುಂಬಾ ಬಡತನದಿಂದ ಮೇಲೆ ಎತ್ತಿರೋದು. ಇವತ್ತು ನನಗೆ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಹಲವಾರು ಜಾಗದಲ್ಲಿ ನಾನು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅದು ಖಂಡಿತ ನಾನಲ್ಲ. ಮತ್ತೆ ಈಗ ಸುಮಾರು 15-20 ವರ್ಷದಿಂದ ನಾವು ಇದೇ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಸ್ಫೂರ್ತಿ ನಾನು ಅಂತ ಹೇಳೋದು ಅಷ್ಟೇ ಚೆನ್ನಾಗಿದೆ. ನನ್ನ ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಆಪ್ತ ಮಿತ್ರರು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ಕೊಟ್ಟಿರ್ತಾರೆ. ಅವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಹಾಗಾಗಿ ನಮ್ಮ ಧ್ಯೇಯ ಉದ್ದೇಶಗಳು ಇಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲ ಕಲಾವಿದರು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ವಿವಿಧ ವೇದಿಕೆಗಳಲ್ಲಿ ಅವರಿಗೆ ಅವಕಾಶ ಕಲ್ಪಿಸಬೇಕು.